ಹಾಯ್ ಫ್ರೆಂಡ್ಸ್, ನಾನು ಇವತ್ತಿಲ್ಲಿ ಒಂದು ಬ್ಯಾಚುಲರ್ಗೊಂದು ಅರ್ಜೆಂಟಲ್ಲಿ ಒಂದು ಮೀನು ಪದಾರ್ಥ ಮಾಡೋದು ಹೇಗೆ ಅಂತೇಳಿ ನೋಡುವ. ತುಂಬ ಸುಲಭದಲ್ಲಿ ಅವರಿಗೆ ಒಂದು ಅರ್ಜೆಂಟಲ್ಲಿ ಒಂದು ಮೀನು ಪದಾರ್ಥ ತಿನ್ನಬೇಕಂದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳುವ. ನಾನು ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಡಾಯಿಗೆ. ಅದಕ್ಕೆ ಉಂಟಲ್ಲ 4 ಬೆಳ್ಳುಳ್ಳಿ ತೆಗೆದು ಸಣ್ಣ ಗುದ್ದಿ ಪುಡಿ ಮಾಡಿ ಹಾಕಬೇಕು ಅದಕ್ಕೆ. ಆಮೇಲೆ ಒಂದು ನೀರುಳ್ಳಿ ಹಾಕಿ ನೀರುಳ್ಳಿನ ಚೆಂದ ಮಾಡಿ ನಾವು ಬ್ರೌನ್ ಕಲರ್ ಆಗುವಷ್ಟು ಚೆಂದ ಮಾಡಿ ಮಾಡೋದು, ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ 1 ಟೊಮೊಟೊ ಹಾಕಿದ್ದೇನೆ. ನಾನು 2 ಜನಕ್ಕೆ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಆಯಿತು. ಈ ಟೊಮೊಟೊ ಒಂದು ಒಳ್ಳೆ ಆ್ಯಶ್ ಆಗೋ ತನಕ ಎಲ್ಲ ಒಳ್ಳೆ ಬಾಯ್ಲ್ ಆಗಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿದರೆ ಬೇಗ ಆಗ್ತದೆ. ನೋಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಅದನ್ನು ಇದು ಮಾಡ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಎಲ್ಲ ಸಹ ರೆಡಿ ಸಿಗ್ತದೆ ನಮಗೆ, ಅಂಗಡಿಗಳಲ್ಲಿ ರೆಡಿ ಸಿಗ್ತದೆ, ಅಂಥದ್ದನ್ನೇ ಹಾಕಿ ನಾನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆದ ನಂತರ ಉಂಟಲ್ಲ ನೋಡಿ, ಚಿಲ್ಲಿ ಪೌಡರ್ ಪೇಸ್ಟ್, ಅರಿಶಿಣ ಮತ್ತು ಜೀರಿಗೆ ಪುಡಿ, ಕೊರಿಯಂಡರ್ ಪೌಡರು ಇದನ್ನೆಲ್ಲ ಹಾಕಿ ಆ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಯಾಕೆಂದರೆ ಅದು ಸ್ವಲ್ಪ ಫ್ರೈ ಆಗಬೇಕು ಅಂತ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಮಾಡ್ಕೊಂಡ ನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ಹುಳಿ ಮಾಡಿ ಇಟ್ಕೊಂಡಿದ್ದೀನಿ. ಹುಳಿ ಹಾಕಿ ಹುಳಿ ನೀರಲ್ಲಿ ಸೆಟ್ ಮಾಡ್ಕೊಂಡು ಇಟ್ಕೊಳ್ಳುವ. ನೋಡಿ, ಹುಳಿ ಹಾಕಿದ ನಂತರ ನಮಗೆ ಸ್ವಲ್ಪ ಹುಳಿ ಸಿಗ್ತದೆ ಎಲ್ಲ ಅಂಗಡಿಯಲ್ಲಿ, ಅದನ್ನು ತಂದಿಟ್ಕೊಂಡ್ರೆ ಏನು ವೇಸ್ಟ್ ಆಗೋದಿಲ್ಲ ನಿಮಗೆ. ನೋಡಿ, ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ರೆಡಿ ಮಾಡಿ. ಮೊದಲು ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಒಳ್ಳೆ ಆದ ನಂತರ ನೋಡಿ, ಒಳ್ಳೆ ಕುದಿ ಬಂದು ಆಯಿಲ್ ಬಿಟ್ಕೊಳ್ಳೋದಾಗಿದೆ. ನೋಡಿ ಎಷ್ಟು ದಪ್ಪ ಆಗಿದೆ, ತಿಕ್ಕಾಗಿ ಒಳ್ಳೆ ಬಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಮೀನು ಹಾಕ್ಕೊಳ್ಳುವ. ಮೀನು ನೋಡಿ, ನೀವು ಯಾವುದೇ ಮೀನು ಹಾಕ್ಕೊಳ್ಳಿ, ಮೀನಿಂದ ಹಾಕ್ಕೊಂಡು ಒಂದು 2-3 ಸೆಕೆಂಡ್ ಚೆಂದ ಮಾಡಿ ಮುಚ್ಚಳ ಹಾಕಿ ಮುಚ್ಚಿದರೆ ಆಯಿತು. ಸೂಪರಾಗಿದೆ, ಒಂದು ಮೀನು ಪದಾರ್ಥ ರೆಡಿಯಾಗಿದೆ. ಈಗ ಅರ್ಜೆಂಟಾಗಿ ಬೇಕಿದ್ದರೆ ಒಂದು ಮೀನು ಪದಾರ್ಥ ಮಾಡ್ಕೊಳ್ಬೋದು. ಹೀಗೆ ನನಗೊಂದು ಸಬ್ಸ್ಕ್ರೈಬರ್ ಒಂದು ಹೇಳಿದರೆ ಅದಕ್ಕೆ ರಿಕ್ವೆಸ್ಟಿಗೆ ಒಂದು ವೀಡಿಯೋ ಹಾಕಿದ್ದೀನಿ ಮೀನು ಕರಿ ಮಾಡೋದು. ಇದನ್ನು ಹೀಗೆ ಬೇಯಿಸಿ ಒಂದು 5 ನಿಮಿಷ ಬೇಯಿಸಿಬಿಟ್ಟೆ ಸೂಪರಾಗಿದೆ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಲಿಂಬೆ ಬೇಕಿದ್ದರೆ ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿ ಆಗ್ತದೆ. ಸೂಪರಾಗಿ ಮೀನು ಪದಾರ್ಥ ರೆಡಿಯಾಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸುವ. ನೋಡಿ, ಸೂಪರಾಗಿದೆ. ತಣ್ಣಗಾದ ನಂತರ ಟೇಸ್ಟೇ ಚೇಂಜ್ ಆಗ್ತದೆ. ಎಲ್ಲರೂ ನೋಡಿ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಬೆಲ್ ಬಟನ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನೋಡಿದವ್ರಿಗೂ ಧನ್ಯವಾದಗಳು, ನೋಡಿದವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.